ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಜಿ ಕುಟುಂಬ ಅವಾರ್ಡ್ಸ್ 2025 ಗೋಲ್ಡ್ ವಿನ್ನರ್ ಸೆನ್ಸೇಷನ್ ಆಫ್ ದ ಇಯರ್ ಇನ್ ಫೀಮೇಲ್ ಕ್ಯಾಟಗರಿ. ಈ ಅವಾರ್ಡ್ ಯಾರಿಗ ಹೋಗ್ತಾ ಇದೆ ಅನ್ನೋದನ್ನ ಅನೌನ್ಸ್ ನೀವು ಮಾಡ್ಬೇಕಣ್ಣ. ಅಂಡ್ ದ ಕ್ಯೂ ಕಾರ್ಡ್ ಪ್ಲೀಸ್. ಅಂಡ್ ಅಣ್ಣನ್ ಜೊತೆ ಈ ಅವಾರ್ಡ್ ಅನ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಶಿವಣ್ಣನ ಜೊತೆ ಆಗಲಿದ್ದಾರೆ ಮಿಸ್ಟರ್ CS ಮಹೇಶ್, ರೀಜನಲ್ ಸೇಲ್ಸ್ ಮ್ಯಾನೇಜರ್, ಕಾಳೇಶ್ವರಿ ರಿಫೈನರಿ ಪ್ರೈವೇಟ್ ಲಿಮಿಟೆಡ್. ಅಣ್ಣ, ಇದು ಸೆನ್ಸೇಷನ್ ಆಫ್ ದ ಇಯರ್ ಫೀಮೇಲ್ ಆಗಿರೋದ್ರಿಂದ ನಿಮ್ಮ ಜೊತೆ ನಿಮ್ಮ ಜೀವನದ ಸೆನ್ಸೇಷನ್ ಈ ತಕ್ಕನು ಸೇರಿ ಅವಾರ್ಡ್ ಕೊಟ್ರೆ ತುಂಬಾ ಸೆನ್ಸೇಷನಲ್ ಆಗಿರುತ್ತೆ ಅಣ್ಣ. ಏನಂತೀರ ವೆರಿ ಗುಡ್. ಗೀ ಕಮ್. ಅದಣ್ಣ ಅದಣ್ಣ ನಿಮ್ಮಿಂದ ತಾನೆ ಸಂಭ್ರಮ ಎಂದು ನಿಮ್ಮದೇ ವೇದಿಕೆ. Zee Kutumba Awards 2025 Gold Winner Sensation of Zee Kannada Award goes to Nitya Karna. Nitya from Karna. Gold winner sensation of Zee Kannada in female category award goes to Nitya from Karna. Gold winner sensation of Zee Kannada female. Congratulations. ನಿಮ್ಮ ಖುಷಿನ ಹಂಚ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇದೇ ವೇದಿಕೆಯಲ್ಲಿ 3-4 ವರ್ಷದ ಹಿಂದೆ ನಾನು ಅಲ್ಲಿ ಕೂತಿದ್ದೆ, ಶಿವಣ್ಣ ಇಲ್ಲಿ ನಿಂತಿದ್ರು. ಅವತ್ತು ಅಷ್ಟು ಜನರ ಮಧ್ಯೆ ನನ್ನನ್ನು ತೋರಿಸಿ ನನ್ನ ಹೆಸರು ಹೇಳಿ ನೀನು ತುಂಬ ಬೆಳಿತೀಯಾ, ನೀನು ತುಂಬ ಕಷ್ಟದಿಂದ ಬಂದಿದ್ಯಾ, ಐ ಸೀನ್ ಯೋರ್ ವರ್ಕ್, ಯು ವೆರಿ ಟ್ಯಾಲೆಂಟೆಡ್ ಅಂತ ಹೇಳಿದರು. ಅವತ್ತು ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು ಆ್ಯಂಡ್ ಇವತ್ತು ನನ್ನ ಕಣ್ಣಲ್ಲಿ ನೀರು ತುಂಬಿದೆ. ಬಿಕಾಸ್ ಇಂಥ ಒಂದು ಅವಾರ್ಡ್ನ ಪವರ್ಗೆ ಟವರ್ ಅನ್ನೋರ ಹತ್ರ ಈಸ್ಕೊಳ್ಳೋದಿದೆಯಲ್ಲ. ಆ್ಯಂಡ್ ಆಲ್ಸೋ ವಿತ್ ಗೀತಾ ಮ್ಯಾಮ್, ಇಟ್ಸ್ ಎನ್ ಆನರ್. ಐ ಆಮ್ ವೆರಿ 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 ಹ್ಯಾಪಿ ಟುಡೇ. ನಿತ್ಯ, ನಿಮ್ಮ ಹತ್ರ ಇನ್ನೂ ಮಾತಾಡದಿದೆ, ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಮಹೇಶ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ಟಾನ್. ಸೆನ್ಸೇಷನ್ ಅನ್ನೋದು ನಿಮಗೆ ಸುಮ್ಮನೆ ಬಂದಂಥ ಅವಾರ್ಡ್ ಅಲ್ಲ. ಕರ್ಣ ಧಾರಾವಾಹಿ ಇಡೀ ಕರ್ನಾಟಕದಲ್ಲಿ ಸೆನ್ಸೇಷನಲ್ ಧಾರಾವಾಹಿಯಾಗಿ ಮೂಡ್ ಬಂದಿದೆ. ಎಲ್ಲರ ಮನೆ ಮಾತಾಗಿದೆ. ಒಂದು ಪ್ರೋಮೋ ಇಡೀ ಕರ್ನಾಟಕದ ಮನೆ ಮಾತಾಗಿದೆ. ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು. ಅಷ್ಟು ಜನ ಮದುವೆ ಆಗುತ್ತಾ, ಮದುವೆ ಆಗಲ್ಲ, ಕರ್ಣ ನಿನಗೆ ತಾಳಿ ಕಟ್ತನ, ತಾಳಿ ಕಟ್ಟಲ್ವಾ? ಈ ಕ್ಷಣ ಇಡೀ ಕರ್ನಾಟಕದಾದ್ಯಂತ ಇರುವಂತ ಏಕೈಕ ಚರ್ಚೆ ಇದೆ. ತಾಳಿ ಕಟ್ತನ, ತಾಳಿ ಕಟ್ಟಲ್ವಾ? ಮದುವೆ ಆಗತ್ತಾ, ಮದುವೆ ಆಗಲ್ಲ? ಕಟ್ಟಪ್ಪ ಬಾಹುಬಲಿನ ಯಾಕೆ ಸಾಯಿಸಿದ್ರು ಅನ್ನೋ ಪ್ರಶ್ನೆ ತರ ಕರ್ಣ ನಿಮ್ಗೆ ತಾಳಿ ಕಟ್ತಾನ ಇಲ್ವಾ ಅನ್ನೋ ಪ್ರಶ್ನೆ ಮೂಡ್ ಬಂದಿದೆ. ದ ನೇಷನ್ ವಾಂಟ್ಸ್ ಟು ನೋ. ಈ ಪಾತ್ರ ನನ್ನನ್ನು ನಂಬಿ ನನಗೆ ಕೊಟ್ಟಾಗ ನನಗೆ ಗೊತ್ತಿತ್ತು ಜನ ಅಷ್ಟು ಈಸಿಯಾಗಿ ಈ ಪಾತ್ರನ ಒಪ್ಕೊಳ್ಳೋದಿಲ್ಲ. ಬಿಕಾಸ್ ನನ್ನಂಥ ಸುಮಾರು ಜನ ಮಿಡಲ್ ಕ್ಲಾಸ್ ಹುಡುಗಿಯರು ವಿತೌಟ್ ಎನಿ ಚಾಯ್ಸ್ ನಾವು ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ ಆ್ಯಂಡ್ ಎಲ್ಲರನ್ನೂ ಅಪೋಸ್ ಮಾಡಿ ಬದುಕಬೇಕಾಗುತ್ತೆ. ಸೊ ಇಂಥ ಒಂದು ಸ್ಟ್ರಾಂಗ್ ಪಾತ್ರ ನನಗೆ ಕೊಟ್ಟಾಗ ನನಗೆ ಗೊತ್ತಿತ್ತು ಅಷ್ಟು ಈಸಿ ಅಲ್ಲ ಪ್ರೀತಿ ಗಳಿಸೋದು ಅಂತ. ಸೊ ಹೋಗ್ತಾ ಹೋಗ್ತಾ ಒಂದು ಲವ್ ಸ್ಟೋರಿ ಬಿಲ್ಡ್ ಆದ್ಮೇಲೆ ಗೊತ್ತಿಲ್ಲದೆ ಕೋಇನ್ಸಿಡೆಂಟ್ ಅಲ್ದೇನೆ ಇನ್ನೊಬ್ರ ಜೊತೆ ಮದುವೆ ಆಗೋದಿದೆಯಲ್ಲ, ಸೊ ಅದು ಒಪ್ಕೊಳ್ಳಲ್ಲ ಅಂತ ಗೊತ್ತಿತ್ತು. ಬಟ್ ಶಾಕಿಂಗ್ ಏನಂದ್ರೆ ನನಗೆ ನೆಗೆಟಿವ್ ಆಗುತ್ತೆ ಅಂತ ಗೊತ್ತಿತ್ತು. ಆದ್ರೆ ಈ ರೇಂಜ್ಗೆ ನಮ್ಮ 3 ಜನದ ಪಾತ್ರನ ಅಷ್ಟು ಪರ್ಸನಲ್ ಆಗಿ ತಗೊಂಡು ಈ ರೇಂಜಿಗೆ ನನಗೆ ಬೈತಾರೆ, ಅಷ್ಟೊಂದು ಹೇಟ್ ಕಮೆಂಟ್ಸ್ ಕೊಡ್ತಾರೆ, ಅಷ್ಟೊಂದು ಹೇಟ್ DMs ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೂ ನನ್ನ ಪಾತ್ರಕ್ಕೆ ನಾನು ಜಸ್ಟಿಸ್ ಮಾಡಿದ್ದೀನಿ ಅನ್ನೋದೊಂದು ಖುಷಿ ಇದೆ. ಎಷ್ಟು ಹೇಟ್ ಮಾಡಿದ್ರೆ ನಿಮ್ಮ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂತ ಖುಷಿ ಪಡಬೇಕು. ಈಗ ನಾನು ಬಯಸ್ಕೊಳ್ಳಲ್ವಾ? ಇವತ್ತು ನನ್ನನ್ನು ಅಂದರೆ ನನ್ನ ಪಾತ್ರನ ಯಾರ್ಯಾರು ಹೇಟ್ ಮಾಡ್ತಾ ಇದ್ದಾರೋ ಮುಂದೆ ಅಷ್ಟೇ ಪ್ರೀತಿ ಕೊಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಜೊತೆಗೆ ಈ ಒಂದು ಅವಾರ್ಡ್ನ ನಾನು ಇವತ್ತು ಸ್ವೀಕರಿಸ್ತಾ ಇದ್ದೀನಿ. ಈಗ ನಿತ್ಯಾಗಿ ನಮ್ರತಾಗಿ ನೀವು ಅಪ್ಪು ಸರ್ ಅವ್ರ ಎಷ್ಟು ದೊಡ್ಡ ಫ್ಯಾನ್ ಅಂತ ನಮ್ಗೆ ಗೊತ್ತು. ಸೊ ಅಪ್ಪು ಸರ್ಗೆ ಪವರ್ ಸ್ಟಾರ್ ಹೆಸರು ಕೊಟ್ಟಂತ ಟವರ್ ನಿಮ್ ಪಕ್ಕದಲ್ಲಿ ನಿಂತಿದ್ದಾರೆ. ಸೊ ಈ ಕ್ಷಣ ಅಲ್ಲಿ ನೋಡಿ ಅಣ್ಣ, ಶಿ ಹ್ಯಾಸ್ ಅ ಟ್ಯಾಟೂ.
ಪುನೀತ್ ರಾಜ್ಕುಮಾರ್ ಸರ್ ಅನ್ನೋ ಟ್ಯಾಟೂನ ಅವರು ಕೈಯಲ್ಲೇ ಹಾಕೊಂಡ್ಬಿಟ್ಟಿದ್ದಾರೆ, ಜೊತೆನೇ ಇರ್ತಾರೆ ನಿಮ್ ಜೊತೆ. ಸೊ ಈ ಕ್ಷಣ ಅದ್ರ ಬಗ್ಗೆ ಹೇಳಿ, ಆ ಒಂದು ಸಂತೋಷ, ಹೆಮ್ಮೆ ಬಗ್ಗೆ ಮಾತಾಡಿ. ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳು ನಾನಲ್ಲ, ಬಟ್ ತುಂಬ ಚಿಕ್ಕ ವಯಸ್ಸಿಂದ ಅವರ ಡ್ರೆಸ್ಸಿಂಗ್, ಅವರ ಡಾನ್ಸಿಂಗ್, ಬೀಟ್ ಶಿವಣ್ಣ, ಬೀಟ್ ಅಪ್ಪು ಸರ್ ಎಲ್ಲರನ್ನೂ ತುಂಬ ಫಾಲೋ ಮಾಡ್ಕೊಂಡು ಬಂದಿದ್ದವಳು ಹುಚ್ಚಿ ಥರ. ಆ್ಯಂಡ್ ಆ್ಯಸ್ ಅ ಫೆಲೋ ಫ್ಯಾನ್ ನಿಮಗೂ ಗೊತ್ತಿರುತ್ತೆ. ಸೊ ಅದೊಂದು ಇನ್ಸಿಡೆಂಟ್ ಆದಾಗ ನಾನು ತುಂಬಾ ಡಿಸ್ಟರ್ಬ್ ಆಗಿದೆ. ಸೊ ಹಾಗಾಗಿ ಯಾವಾಗಲೂ ನನ್ನ ಜೊತೆ ಇರಬೇಕು ಅಂತ ನಾನು ತುಂಬ ಹಿಂದೆ ಮಾಡಿದಂಥ ಡಿಸಿಷನ್ ಇದು. ಅಪ್ಪ ಅಮ್ಮನ ಹೆಸರು ಹಾಕಿಸ್ಕೊಳ್ಳಲ್ಲ ನೀನು ಅಂತ ತುಂಬ ಜನ ಕೇಳೋರು, ಬಟ್ ನನಗೆ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತಿರೋದಕ್ಕೆ ಒಂದು ಇನ್ಸ್ಪಿರೇಷನ್ ಅಂದರೆ ಅವರೇ. ಆ್ಯಂಡ್ ಆಲ್ಸೋ ಶಿವಣ್ಣ. ಜೀವನದಲ್ಲಿ ಆ್ಯಸ್ ಅ ಮಿಡಲ್ ಕ್ಲಾಸ್ ಹುಡುಗಿ ಸಿಕ್ಕಾಬಡೆ ಕಷ್ಟಗಳನ್ನ ನೋಡ್ಕೊಂಡು ಬಂದಿದ್ದೀನಿ, ತುಂಬ ಹೇಟ್ರೇಟ್ಗಳನ್ನ ಫೇಸ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಎಷ್ಟೇ ಕುಗ್ಗಿದ್ರು ಅದನ್ನೆಲ್ಲ ಮೀರಿ ವಾಪಸ್ ಬೌನ್ಸ್ ಬ್ಯಾಕ್ ಆಗಬೇಕು ಅಂತ ನಾನು ಶಿವಣ್ಣನಿಂದ ಕಲ್ತಿರೋದು. ಸೊ ಯಾ, ದೇ ಆರ್ ಆಲ್ವೇಸ್ ಮೈ ಇನ್ಸ್ಪಿರೇಷನ್. ಆ್ಯಂಡ್ ಒಂದೇ ಒಂದು ರಿಕ್ವೆಸ್ಟ್, ಇವತ್ತು ನನ್ನ ಜೊತೆ ಅಪ್ಪು ಸರ್ ಸಾಂಗಿಗೆ ಒಂದು 2 ಸ್ಟೆಪ್ ಹಾಕ್ಬೋದಾ? ಅಣ್ಣ ನೀವು ಇವ್ರ ಜೊತೆ ಸ್ಟೆಪ್ ಹಾಕಿ, ನಾನು ಅಕ್ಕನ ಜೊತೆ ಸ್ಟೆಪ್ ಹಾಕಿ ಸೈಡಲ್ಲಿ ನಿಂತ್ಕೋತೀನಿ ನಾನು. ಓಕೆ, 3, 2, 1 ಮ್ಯೂಸಿಕ್. Actually, you're a fantastic dancer. Super dancer, Anna. Superb dancer. Superb dancer. I think this is a very, very special moment. Thank you so much ನೀವು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. And congratulations. ಥ್ಯಾಂಕ್ ಯು. ಅಣ್ಣ ನಮ್ಮ ಜಿ ಕುಟುಂಬ ಅವಾರ್ಡ್ಸ್ ಬಂದಿದ್ದಾರೆ, 2 ಸೆನ್ಸೇಷನ್ ಅವಾರ್ಡ್ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಈ ಸೆನ್ಸೇಷನ್ ಮುಗಿಯಲ್ಲ. ಅಣ್ಣ ಇಲ್ಲಿ ಎಂಟ್ರಿ ತಗೊಂಡಿದ್ದಾರೆ ಅಂದ್ರೆ ಏನೋ ಒಂದು ಸೆನ್ಸೇಷನಲ್ ಸರ್ಪ್ರೈಸ್, ಸೆನ್ಸೇಷನಲ್ ನ್ಯೂಸ್ ಇದ್ದೇ ಇರತ್ತೆ. ಅಣ್ಣ ಏನಣ್ಣ ನ್ಯೂಸು? ಬರ್ಕಳಯ್ಯ, ಮುಂದ ಪೇಜಲ್ಲಿ ಬರ್ಕೋ. ಬರ್ಕಳಯ್ಯ, ಮುಂದಗಡೆ ಪೇಪರ್ ಬರ್ಕೋ. DKD is fine. It's mine. A new season coming, DKD season 9. ಬೀಟ್ ಶುರು ಆಯ್ತು ಅಂದ್ರೆ ಸ್ಟೇಜ್ ಮೇಲೆ ಭೂಕಂಪ ಬರೋ ಟೈಮ್ ಆಯ್ತು ಅಂತ ಅರ್ಥ. DKD ಬರ್ತಿದೆ ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸ್ ಶೀಘ್ರದಲ್ಲಿ. ಅಂಡ್ ಅಫ್ಕೋರ್ಸ್ ಇವತ್ತು ಶಿವಣ್ಣ ಇಲ್ಲಿರೋದ್ರಿಂದ ನಮ್ಮ ಎಲ್ಲ DKDಯ ಕೊರಿಯೋಗ್ರಾಫರ್ಸ್, ಮೆಂಟರ್ಸ್ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಪ್ಲೀಸ್. DKD ಕಾರ್ಯಕ್ರಮ ನಮ್ಗೆ ಎಷ್ಟು ಹತ್ರನೋ ಅದಕ್ಕಿಂತ ಜಾಸ್ತಿ ಹತ್ರ ಅಣ್ಣನ್ಗೆ ಹಾಗೂ ಗೀತಕ್ಕನ್ಗೆ. ಆ ಕಾರ್ಯಕ್ರಮ, ಆ ವೇದಿಕೆ, ಆ ರ್ಯಾಂಪು, ಇದನ್ನೆಲ್ಲ ನೋಡೋದಕ್ಕೆ ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ನಾನು ಬೇರೆ ಹೆಲ್ಪ್ ಮಾಡಬೇಕು. ಅಯ್ಯೋ ಎಷ್ಟು ಕೆಲಸ ಇದೆ ಅವ್ರ ಜೊತೆ, ನಾನು ಕೇಕ್ ಮಾಡಿ. ಅಯ್ಯೋ ಶಿವಣ್ಣ, ಈಗ ಸೂಪರ್ ಆಗಿ ಲಾಂಚ್ ಮಾಡ್ಬಿಟ್ಟಿದ್ರಿ ಈ ಕಾರ್ಯಕ್ರಮನ. DKDನ ಎಲ್ಲ ಕೊರಿಯೋಗ್ರಾಫರ್ಸ್ ವೇದಿಕೆ ಮೇಲೆ ಇದ್ದಾರೆ. ಇವ್ರು ಸ್ವಲ್ಪ ಎನರ್ಜಿ ತುಂಬಿಸ್ಬೇಕು ಶಿವಣ್ಣ. ನೀವು ಹೆಂಗ್ ತುಂಬಿಸ್ಬೇಕು ಹೇಳಿ? ಅವ್ರಿಗೆ ಅದೆಲ್ಲ ಹೇಳಬೇಕಾಗಿಲ್ಲ. ದೇ ಆರ್ ಲೈಕ್ ಲಯನ್ಸ್. ಹೌದಾ? ಕೊರಿಯೋಗ್ರಾಫರ್ಸ್ ಫ್ಯಾಂಟಾಸ್ಟಿಕ್, ಅದೇನು ಮಾತಾಡಂಗಿಲ್ಲ.